S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಸ್ವತಂತ್ರವಾಗಿ 123 ಸೀಟುಗಳನ್ನು ಗೆಲ್ತೇವೆ. ಮಾಜಿ ಸಿಎಂ ಎಚ್ಡಿಕೆ ಭೇಟಿಯಾದ ಸಿದ್ದು ಬಂಡಿ ಭೇಟಿ ಬಳಿಕ ಎಚ್ಡಿ ಕುಮಾರಸ್ವಾಮಿ ಹೇಳಿಕೆ. ಕರ್ನಾಟಕ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆ ಇಳಕಲ್ ನಗರದಲ್ಲಿ ಪಕ್ಷೇತರ ಅಭ್ಯರ್ಥಿ ಪತ್ರಿಕಾಗೋಷ್ಠಿ. ಚುನಾವಣಾ ರಣತಂತ್ರಗಳ ಬಗ್ಗೆ ಚಂದ್ರಶೇಖರ್ ಗುಡ್ಸಿ ಮಾಹಿತಿ. ಗಾಳಿ ಸಹಿತ ಮಳೆ ಹಿನ್ನೆಲೆ ಬೈಲಹೊಂಗಲದಲ್ಲಿ ಮನೆಗೆ ನುಗ್ಗಿದ ನೀರು. ಸಂಕಷ್ಟದಲ್ಲಿ ತಿಗಡಿ ಗ್ರಾಮಸ್ಥರು. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲು ಆರೋಪ. ರಾಯಬಾಗದಲ್ಲಿ ಮಹಿಳೆಯರಿಂದ ಪ್ರತಿಭಟನೆ. ತಕ್ಷಣವೇ ಬಿಡುಗಡೆಗೊಳಿಸುವಂತೆ ಹೈಡ್ರಾಮಾ. ಬೈಕ್ ಕಳ್ಳರ ಹಿಡಿಮುರಿ ಕಟ್ಟಿದ ಪೊಲೀಸರು. 10 ಮೋಟಾರ್ ಬೈಕ್ಗಳ ವಶ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನಲ್ಲಿ ಘಟನೆ. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸವನ್ನು ನಂಬಿ ಜೀವನ ಮಾಡ್ತಾ ಇರೋ ಬಡ ಕಾರ್ಮಿಕರ ಹೊಟ್ಟೆ ಮೇಲೆ ಬರೆ ಎಳಿತಿದ್ದಾರಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಂತ ಪ್ರಶ್ನೆ ಮೂಡಿದೆ. ಹೌದು, ಇಂಥದ್ದೊಂದು ಘಟನೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ನಡೆದಿದೆ. ಉದ್ಯೋಗ ಖಾತ್ರಿ ಯೋಜನೆಯನ್ನ ನಂಬಿ ಜೀವನ ಸಾಗಿಸ್ತಾ ಇರೋ ಕಾರ್ಮಿಕರನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಡೆಗಣಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. ಬಿತ್ತನೆ ಕಾರ್ಯ ನಡೀತಾ ಇದೆ, ನೀವು ಕೆಲಸ ಮಾಡಬೇಡಿ ಅಂತ ಕೆಲಸಕ್ಕೆ ಹೋಗಿದ್ದ ಕಾರ್ಮಿಕರನ್ನ ವಾಪಸ್ ಕರೆಸಿದ್ದಾರೆ ಅಂತ ಕಾರ್ಮಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸವನ್ನ ನಂಬಿ ಜೀವನ ಮಾಡುತ್ತಿರುವ ಬಡ ಕಾರ್ಮಿಕರ ಹೊಟ್ಟೆ ಮೇಲೆ ಬರೆ ಎಳೆಯುತ್ತಿದ್ದಾರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು. ಹೌದು ವೀಕ್ಷಕರೇ, ಇಂಥದ್ದೊಂದು ಘಟನೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮದಲ್ಲಿ ನಡೆದಿದೆ. ಉದ್ಯೋಗ ಖಾತ್ರಿ ಯೋಜನೆ ನಂಬಿ ಜೀವನ ಮಾಡುತ್ತಿರುವ ಕಾರ್ಮಿಕರನ್ನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕಡೆಗಣಿಸುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಬಿತ್ತನೆ ನಡೆಯುತ್ತಿದ್ದ ನೀವು ಕೆಲಸ ಮಾಡಬೇಡಿ ಎಂದು ಕೆಲಸಕ್ಕೆ ಹೋಗಿದ್ದ ಕಾರ್ಮಿಕರನ್ನ ವಾಪಸ್ ಕರೆಸಿದ್ದಾರೆ ಎಂದು ಕಾರ್ಮಿಕರು ಆಕ್ರೋಶ ಹೊರಹಾಕಿದರು. NMR ಹಾಕಿದ ಮೇಲೆ ಕೆಲಸಕ್ಕೆ ಹೋದ ಕಾರ್ಮಿಕರಿಗೆ ಕೆಲಸ ಮಾಡಬೇಡಿ ಎಂದು ವಾಪಸ್ ಮನೆಗೆ ಕಳಿಸಿದ್ದಾರೆಂದು ಕಾರ್ಮಿಕರು ಇವತ್ತು ಗ್ರಾಮ ಪಂಚಾಯಿತಿ ಮುಂದೆ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸುವುದರ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಗ್ರಾಮಸ್ಥರು ನಮ್ಮ S9 ವಾಹಿನಿಯೊಂದಿಗೆ ಮಾತನಾಡಿ, ಪ್ರಸ್ತುತ ಕೃಷಿ ಚಟುವಟಿಕೆಗಳು ನಡೆದಿರುವುದು ನಿಜ, ಆದರೆ 2 ದಿನಗಳ ಮುಂಚೆ ಕಾರ್ಮಿಕರಿಗೆ ಕೆಲಸ ಇಲ್ಲದೆ ಇರುವ ಬಗ್ಗೆ ಮಾಹಿತಿಯನ್ನ ನೀಡಿದರೆ ಅವರು ಮತ್ತೆ ಬೇರೆ ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜೀವನ ನಡೆಸಲು ಅನುಕೂಲವಾಗುತ್ತದೆ. ಅದನ್ನು ಬಿಟ್ಟು ಕಾರ್ಮಿಕರು ಕೆಲಸದ ಸ್ಥಳಕ್ಕೆ ಹೋಗಿ ಅರ್ಧ ಗಂಟೆಗಳ ನಂತರ ಕೆಲಸ ಇಲ್ಲ ಎಂದು ಹೇಳುವುದು ಯಾವ ನ್ಯಾಯ? ಕಾರ್ಮಿಕರಿಗೆ ವರ್ಷಕ್ಕೆ 100 ದಿನಗಳ ಕೆಲಸವನ್ನು ನೀಡಬೇಕು ಎಂದು ಸರ್ಕಾರದ ಆದೇಶ ಇದ್ದರೂ ಇಲ್ಲಿ ಕಳೆದ 4 ವರ್ಷಗಳಿಂದ 100 ದಿನ ಕೆಲಸ ನೀಡಿಲ್ಲ, ಬದಲಾಗಿ 50 ದಿನಗಳಷ್ಟು ಕೆಲಸ ನೀಡಲಾಗುತ್ತಿದೆಯೇ? ಕೆಲಸ ಮಾಡಿದರೂ ಕೂಡ ಸರಿಯಾಗಿ ವೇತನ ನೀಡಿಲ್ಲ ಅವರು ಆರೋಪಿಸಿದ್ದಾರೆ. ಇವತ್ತು ಈ ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯತಿ ಒಳಗೆ NRG ಕೆಲಸ ಚಾಲೂ ಆಗೈತಿ. ಚಾಲೂ ಆದ್ರೆ ಇಲ್ಲಿ ಸಮಸ್ಯೆ ಏನಾಗಿದೆಪ್ಪ ಅಂತಂದ್ರೆ ಎಲ್ಲ NRG ಮಾಡ್ತಕ್ಕಂಥ ಕೃಷಿ ಕಾರ್ಮಿಕರು ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ದಾರೆ. ಕೆಲಸ ಮಾಡೋಕ್ಕೆ ಹೋದ್ರೆ ಅವರಿಗೆ ಫೋನ್ ಮಾಡಿ ಹೇಳ್ತಾರಂತ, ಇವತ್ತು ಕೆಲಸ ಇಲ್ಲ ಅಂತ ಏಕರ್ ಹೇಳ್ತಾರಂತ. ಎತ್ತರ ಸಂಬಂಧ ಅಂತ ಕೇಳ್ರೆ ಇಲ್ಲರಿ, ಇಲ್ಲಿ ರೈತರೆಲ್ಲ ಬಿತ್ತಾಕತ್ತಾರೋ ಅದು ಅದ್ರ ಸಂಬಂಧ ಆತರ ಒಪ್ಕೊಳ್ಳೋನು. ಅದ್ರ ಬಗ್ಗೆ ಏನು ಸಮಸ್ಯೆ ಇಲ್ಲ, ಕೃಷಿ ಚಟುವಟಿಕೆ ಚಾಲೂ ಆಗಿದಾವೆ. ಆದರೆ 2 ದಿವಸ ಮುಂಚೆ ತಿಳಿಸ್ಬೇಕಾಗಿತ್ತು ವಿಷಯ. ಒಂದೊಂದು ನೋಟಿಸ್ ಬೋರ್ಡರ ಮಾಡಬೇಕಾಗಿತ್ತು, ಅದೂ ಇಲ್ಲ, ಏನೂ ಇಲ್ಲ. ಪಾಪ ಈಗೆಲ್ಲ ಈಗ ಏನು ಮಾಡ್ಯಾರ, ಕೃಷಿ ಕಾರ್ಮಿಕರು ಊಟ ಕಟ್ಕೊಂಡು ಎಲ್ಲ ಹೋಗ್ಯಾರ, ಅಲ್ಲಿ ಕುಂತಕಾರ ಅರ್ಧ ತಾಸು ಕುಂತು ಹೊಳ್ಳಿ ಬಂದಾರೆ. ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇವ್ರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನೋಕ್ಕಿಂತ ನಾವು ವಿಷಯವನ್ನು ಮುಟ್ಟಿಸ್ಬೇಕು. ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ, ಸದಸ್ಯರು, ಅದರ ಜೊತೆಗೆ ಗ್ರಾಮ ಪಂಚಾಯತಿ ಅಧಿಕಾರಿ PDO ವಿಷಯವನ್ನು 2 ದಿವಸ ಮುಂಚೆ ತಿಳಿಸ್ಬೇಕು. ಇವರಿಗೆಲ್ಲ ತಿಳಿಸಿರಿ ಇವ್ರು ಏನು ಮಾಡ್ತಾರಪ್ಪ ಅಂದರೆ ಬೇರೆ ಒಂದು ಚಟುವಟಿಕೆ ಒಳಗೆ ತೊಡಕೊಳ್ತಾರೆ ಅಂತ ನಾನು ಹೇಳ್ತೀನಿ. ಈಗ ನೋಡ್ರಿ, 100 ದಿವಸ ಸರ್ಕಾರ ಕೆಲಸ ಕೊಡ್ಬೇಕನ್ನೋ ಉದ್ದೇಶ ಐತ್ರಿ. ಹೋದ ವರ್ಷ ಏನಾಗಿದೆಪ್ಪ ಅಂತಂದ್ರೆ ಇವ್ರು 100 ದಿವಸ ಕೆಲಸ ಕೊಟ್ಟಿಲ್ಲ. ಇವರು ಜನರಿಗೆ ಬರೀ ಎಷ್ಟು ದಿವಸ ಕೊಟ್ಟಾರಪ್ಪ ಅಂದ್ರೆ 40-50 ಈ ರೀತಿ ಕೆಲಸ ಕೊಟ್ಟಾರೆ. ಉಳ್ಕಿದ ಹಾಜರಿ ಅದು ಏನಕ್ಕತ್ತೆ ಬೀಳೋದಿಲ್ಲ.
ಮತ್ತು ಇದು ಏನು NRG ಇದ್ರದ್ದು ಉದ್ದೇಶ ಏನು? 100 ದಿನ ಕೆಲಸ ಕೊಡೋ ಉದ್ದೇಶ ಇರ್ತದೆ, ಮತ್ತು ಇಲ್ಲ ಅಂತಂದ್ರೆ ಇದ್ರ ಉದ್ದೇಶ ಏನು ಜನರಿಗೆ? ಈ ಸಲ ಏನು ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ಹೋದ ಸಲ ಉಳಿದಿದ್ದನ್ನು NRG ಈಗ ಹಾಕತ್ತಾರೆ, ಅದರದ್ದು ಮೊತ್ತ ಕಡಿಮೆ ಐತೆ. ಹೊಸ NRG ಹಾಕಿರೋ ಮೊತ್ತ ಜಾಸ್ತಿ ಬರ್ತದೆ, ಹಳಿದು ಹಾಕಿದ್ರೆ ಅದ್ರದ್ದು ಮೊತ್ತ ಕಡಿಮೆ ಐತೆ. ಅದ್ರ ಬಗ್ಗೆ ಜನರು ಇಲ್ಲಿ ಇರ್ತಕ್ಕಂಥ ಎಲ್ಲ ಕೃಷಿ ಕಾರ್ಮಿಕರು ಅದ್ರ ಬಗ್ಗೆ ತಕರಾರು ಮಾಡಕತ್ತಾರೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ವಹಿಸಬೇಕಂತ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಇನ್ನಾದರೂ ಅಧಿಕಾರಿಗಳು NMR ಕೆಲಸದ ಪೂರ್ಣ ಫಲವನ್ನು ಕಾರ್ಮಿಕರಿಗೆ ನೀಡುತ್ತಾರೆಯೋ ಇಲ್ಲವೋ ಎಂಬುದು S9 ವಾಹಿನಿ ಪ್ರಶ್ನೆ. ವರದಿಗಾರ ಈಶ್ವರ್ ಶಿಲೇದರ, S9 TV. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಜೆಡಿಎಸ್ ಪಕ್ಷದ ತಾಲೂಕಾಧ್ಯಕ್ಷರನ್ನ ನೇಮಕ ಮಾಡಲು ಯುವ ಮುಖಂಡ ಸಿದ್ದು ಬಂಡಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಿದ್ಧತೆಯನ್ನ ಮಾಡಿಕೊಳ್ಳಲು ಸೂಚನೆಯನ್ನ ನೀಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 123 ಸೀಟುಗಳ ಗೆಲುವಿನ ಗುರಿಯನ್ನ ಹೊಂದಿದೆ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದ್ದಾರೆ. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷರನ್ನ ನೇಮಕ ಮಾಡಲು ಯುವ ಮುಖಂಡ ಸಿದ್ದು ಬಂಡಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲು ಸಿದ್ಧತೆ ಮಾಡಿಕೊಳ್ಳಲು ಕೂಡ ಸೂಚನೆ ನೀಡಿದ್ದಾರೆ. ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 123 ಸೀಟುಗಳು ಗೆಲ್ಲುವ ಗುರಿ ಹೊಂದಿದೆ ಎಂದು ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಹೇಳಿದರು. ಬೆಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿ ಅವರು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜನತಾ ಜಲಧಾರೆ ಕಾರ್ಯಕ್ರಮ ಮಾಡುವ ಮೂಲಕ ಮುಂದಿನ ವಿಧಾನಸಭಾ ಚುನಾವಣೆ ಎದುರಿಸಲು ತಯಾರಿ ನಡೆಸಿದ್ದೇವೆ ಎಂದು ಮಾಧ್ಯಮಗಳಿಗೆ ಹೇಳಿಕೆ ನೀಡಿದರು. ಚರ್ಚೆ ಮಾಡೋಣ ಸರ್. ಕಾಂಗ್ರೆಸ್ ಈಗ ಏನಂದರೆ ಇಬ್ಬರು ಅಭ್ಯರ್ಥಿಗಳನ್ನು ಈಗಾಗಲೇ ಹಾಕಿದೆ. ಇದೇ ರೀತಿಯ ಒಂದು ಅಂತರವನ್ನು JDS ಆದರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಯ್ದುಕೊಳ್ಳುತ್ತಾ ಅನ್ನುವಂಥ ಪ್ರಶ್ನೆ ಇದೆ ಸರ್. ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ 3 ಬಾರಿ ಹೇಳಿದ್ದೇನೆ, ಸ್ವತಂತ್ರವಾಗಿ ಚುನಾವಣೆಯಲ್ಲಿ ನಾವು ಕಂಟೆಸ್ಟ್ ಮಾಡ್ತಾ ಇದ್ದೇವೆ. ನಮ್ಮ ಗುರಿ 123 ಗುರಿಯನ್ನು ಮುಟ್ಟಬೇಕು ಅಂತಲೇ ನೆಲಮಂಗಲದ ಹತ್ರ ಇತ್ತೀಚೆಗೆ ಸುಮಾರು 4 ರಿಂದ 5 ಲಕ್ಷ ಪಕ್ಷದ ಅಭಿಮಾನಿಗಳ, ಪಕ್ಷದ ಹಿತೈಷಿಗಳ ಜನತಾ ಜಲಧಾರೆಯ ಕಾರ್ಯಕ್ರಮ ಬಹುಶಃ ಯಾವುದೇ ರಾಷ್ಟ್ರೀಯ ಪಕ್ಷಗಳು ಮಾಡಲಿಕ್ಕೆ ಆಗದೇ ಇರತಕ್ಕಂಥ ರೀತಿಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಕಾರ್ಯಕರ್ತರು ಏನು ಕೈ ಜೋಡಿಸಿದ್ದಾರೆ. ನಮ್ಮ ಕಾರ್ಯಕರ್ತರು ಸ್ವತಂತ್ರವಾಗಿ ಈ ಬಾರಿ ಚುನಾವಣೆ ಎದುರಿಸಲಿಕ್ಕೆ ಸಿದ್ಧತೆಗಳನ್ನು ಆಗಲೇ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬಸವರಾಜ್ ಹುನೂರು, S9 TV, ಲಿಂಗಸಗೂರು. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ ವ್ಯಕ್ತಿಯನ್ನು ಕೂಡಲೇ ಬಂಧಿಸಬೇಕು ಅಂತ ಹಾರೋಗೇರಿ ಪೊಲೀಸ್ ಠಾಣೆ ಎದುರು ಕುಡ್ಚಿಯ ಕ್ಷೇತ್ರದ ಸವಸದಿ ಗ್ರಾಮದ ದಲಿತ ಸಮಾಜ ಹಾಗೂ ಗ್ರಾಮಸ್ಥರಿಂದ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮನವಿ ಸಲ್ಲಿಸಿದ್ದು ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿ 3 ಜನರಿಂದ ಪೊಲೀಸರ ವಶದಲ್ಲಿದ್ದವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಮಹಿಳೆಯರು ಒತ್ತಾಯಿಸಿದ್ದು ಹಾರೋಗೇರಿ ಪೊಲೀಸ್ ಠಾಣೆ ಎದುರು ಹೈಡ್ರಾಮಾವೇ ನಡೆದು ಹೋಗಿದೆ. ಈ ಸಂದರ್ಭದಲ್ಲಿ ಮಹಿಳೆಯರ ಹಾಗೂ ಪೊಲೀಸ್ ಸಿಬ್ಬಂದಿಗಳ ನಡುವೆ ಮಾತಿನ ಸಮರ ಜೋರಾಗಿ ನಡೀತಾ ಇದೆ. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿದ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು ಅಂತ ಹಾರೋಗೇರಿ ಪೊಲೀಸ್ ಠಾಣೆ ಎದುರು ಕುಡ್ಚಿ ಕ್ಷೇತ್ರದ ಸೌಸದಿ ಗ್ರಾಮದ ದಲಿತ ಸಮಾಜ ಹಾಗೂ ಗ್ರಾಮಸ್ಥರಿಂದ ಪ್ರತಿಭಟನೆ ಹಾಗೂ ಮನವಿ ಸಲ್ಲಿಸಲಾಯಿತು. ಸುಳ್ಳು ಅಟ್ರಾಸಿಟಿ ಕೇಸ್ ದಾಖಲಿಸಿ 3 ಜನರಿಂದ ಪೊಲೀಸರ ವಶದಲ್ಲಿದ್ದವರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಮಹಿಳೆಯರಿಂದ ಒತ್ತಾಯಿಸಲಾಯಿತು. ಈ ಸಂದರ್ಭದಲ್ಲಿ ಮಹಿಳೆಯರು ಹಾಗೂ ಪೊಲೀಸ್ ಸಿಬ್ಬಂದಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು.
ಯಾರು ಮಾಡಿದ್ರು ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾದ ಕಾರಣದಿಂದ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮ ಪಂಚಾಯಿತಿ ಜಲಾವೃತಗೊಂಡಿದ್ದು ಅನೇಕ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಹಾನಿ ಉಂಟಾಗಿದೆ. ಅಷ್ಟೇ ಅಲ್ಲದೆ ಶಾಲಾ ಆವರಣದ ತುಂಬೆಲ್ಲ ನೀರು ನಿಂತ ಕಾರಣ ಶಾಲಾ ಆವರಣ ಕೆರೆಯಾಗಿ ಮಾರ್ಪಟ್ಟಿದೆ. ಮಕ್ಕಳಿಗೆ ಶಾಲೆಯಿಂದ ಮನೆಗೆ ಹೋಗಲು ಸಾಧ್ಯವಾಗದ ರೀತಿಯಲ್ಲಿ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮಳೆಯಿಂದ ಗ್ರಾಮದ ಜನತೆಗೆ ತೊಂದರೆ ಹಾಗೂ ನಷ್ಟ ಉಂಟಾದರೂ ಕೂಡ ಯಾವುದೇ ಅಧಿಕಾರಿ ಜನಪ್ರತಿನಿಧಿ ಈ ಕಡೆ ಗಮನ ಕೊಡದೇ ಇರೋದು ಬೇಸರ ಮೂಡಿಸಿದೆ. ಸಾಕಷ್ಟು ಪ್ರಮಾಣದಲ್ಲಿ ಮಳೆಯಾದ ಕಾರಣದಿಂದಾಗಿ ಬೈಲಹೊಂಗಲ ತಾಲೂಕಿನ ತಿಗಡಿ ಗ್ರಾಮ ಜಲಾವೃತಗೊಂಡು ಅನೇಕ ಮನೆಗಳಿಗೆ ನೀರು ನುಗ್ಗಿ ಸಾಕಷ್ಟು ಹಾನಿ ಉಂಟು ಮಾಡಿದೆ. ಅಷ್ಟೇ ಅಲ್ಲದೆ ಶಾಲಾ ಆವರಣದ ತುಂಬೆಲ್ಲ ನೀರು ನಿಂತ ಕಾರಣ ಶಾಲಾ ಆವರಣ ಕೆರೆಯಾಗಿ ಮಾರ್ಪಟ್ಟಿದೆ. ಮಕ್ಕಳಿಗೆ ಶಾಲೆಯಿಂದ ಮನೆಗೆ ಹೋಗಲು ಸಾಧ್ಯವಾಗದೆ ಪರದಾಡುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಮಳೆಯಿಂದಾಗಿ ಗ್ರಾಮದ ಜನತೆಗೆ ತೊಂದರೆ ಹಾಗೂ ನಷ್ಟ ಉಂಟಾದರೂ ಯಾವುದೇ ಅಧಿಕಾರಿ ಜನಪ್ರತಿನಿಧಿ ಈ ಕಡೆಗೆ ಗಮನ ಕೊಡದೇ ಇರುವುದು ಬೇಸರ ಮೂಡಿಸಿದೆ. ಸರ್ಕಾರ ಇತ್ತ ಗಮನ ಹರಿಸಿ ಮಳೆಯಿಂದಾಗಿ ತೊಂದರೆ ಅನುಭವಿಸಿದ ಕುಟುಂಬಗಳಿಗೆ ಪರಿಹಾರ ನೀಡುವುದಲ್ಲದೆ ಗ್ರಾಮಕ್ಕೆ ಶಾಶ್ವತ ಪರಿಹಾರ ನೀಡುವಂತೆ ಆಗ್ರಹಿಸುತ್ತಿದ್ದಾರೆ. ವರದಿಗಾರ ಈಶ್ವರ್ ಶಿಲಿದ್ದಾರೆ, S9 TV. ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆಯ ಉಪಕೃಷಿ ನಿರ್ದೇಶಕರಾದ HD ಕೋಳೇಕರ ಅವರು ಇವತ್ತು ಯರಗಟ್ಟಿ ತಾಲೂಕಿನ ರಸಗೊಬ್ಬರ ಮಾರಾಟಗಾರರ ಅಂಗಡಿಗೆ ದಿಢೀರ್ ಭೇಟಿ ನೀಡಿದ್ರು. ಈ ಸಂದರ್ಭದಲ್ಲಿ ಮಾರಾಟಗಾರರ ಲೈಸೆನ್ಸ್ ದಾಸ್ತಾನು ಮಾಡಿರುವ ರಸಗೊಬ್ಬರ ದರಪಟ್ಟಿ ಮುಂತಾದವುಗಳ ಕುರಿತು ಪರಿಶೀಲನೆ ನಡೆಸಿದ್ರು. ಅಂಗಡಿಯಲ್ಲಿ ದಾಸ್ತಾನು ಇರುವ ಗೊಬ್ಬರ ಪಾಸ್ ಮಷೀನ್ಗೆ ಹೋಲಿಕೆ ಇರಬೇಕು ಮತ್ತು ಸರ್ಕಾರ ನಿಗದಿಪಡಿಸಿದ ಮೊತ್ತಕ್ಕೆ ರೈತರಿಗೆ ಗೊಬ್ಬರ ಕೊಡಬೇಕು, ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸರ್ಕಾರ ನಿಗದಿಪಡಿಸಿದ ಮೊತ್ತಕ್ಕೆ ರೈತರಿಗೆ ರಸಗೊಬ್ಬರ ಕೊಡಬೇಕು. ಉಪಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ ಹೇಳಿಕೆ. ಬೆಳಗಾವಿ ಜಿಲ್ಲೆಯ ಕೃಷಿ ಇಲಾಖೆಯ ಉಪಕೃಷಿ ನಿರ್ದೇಶಕರಾದ ಶ್ರೀ HD ಕೋಳೇಕರ್ ಇವತ್ತು ಯರಗಟ್ಟಿ ತಾಲೂಕಿನ ರಸಗೊಬ್ಬರ ಮಾರಾಟ ಅಂಗಡಿಗೆ ದಿಢೀರನೆ ಭೇಟಿ ನೀಡಿದರು. ಈ ಸಂದರ್ಭದಲ್ಲಿ ಮಾರಾಟಗಾರರ ಲೈಸೆನ್ಸ್ ದಾಸ್ತಾನು ಮಾಡಿರುವ ರಸಗೊಬ್ಬರ ದರಪಟ್ಟಿ ಮುಂತಾದವುಗಳ ಕುರಿತು ಪರಿಶೀಲನೆ ನಡೆಸಿದರು. ಅಂಗಡಿಯಲ್ಲಿ ದಾಸ್ತಾನು ಇರುವ ಗೊಬ್ಬರ ಪಾಸ್ ಮಿಷನ್ಗೆ ಹೋಲಿಕೆ ಇರಬೇಕು ಮತ್ತು ಸರ್ಕಾರ ನಿಗದಿಪಡಿಸಿದ ಮೊತ್ತಕ್ಕೆ ರೈತರಿಗೆ ಗೊಬ್ಬರ ಕೊಡಬೇಕು, ಇಲ್ಲವಾದರೆ ಕಠಿಣ ಕ್ರಮ ಕೈಗೊಳ್ಳುವುದು ಎಂದು ಎಚ್ಚರಿಕೆ ನೀಡಿದರು. ಸರ್ ನಮಗೂ ನೀವು ಸಗಣಿ ಗೊಬ್ಬರ ಹೆಚ್ಚಾಗ್ರಿ, ಇದು ಕಡಿಮೆ ಮಾಡ್ರಿ. ಏನು ಹೇಳ್ತಾರೆ, ಸರ್ಕಾರಿ ಗೊಬ್ಬರ ಇದ್ದರೆ ಫುಲ್ ಬೇಜಿ ಅಂತ ಹೇಳ್ತಾರೆ. ನಮ್ಮ ಏನು ಕೇಳ್ತೀವಿ, ಅವ್ರದೇನು ಕೇಳಕ್ ಹೋಗ್ಬೇಡ. ಹ್ಞೂ ಸರ್, ಅವ್ರದೇನು ಅರ್ಥ ಆಯ್ತು ಸರ್ ನನಗೆ. ಸಣ್ಣಂಗಿ ಸಗಣಿ ಗೊಬ್ಬರ ಹೆಚ್ಚು ಮಾಡ್ಕೋತ ಹೋಗ, ಇದು ಕಡಿಮೆ ಮಾಡದ ಏನು ಮಾಡಿ ಎಲ್ಲ ಏನು ಹುಳಿ ಅಂತ ಹೇಳಿ ಗೊಬ್ಬರ ಹಾಕಿರೋ ಹೆಚ್ಚು ಬರುತ್ತಲ್ಲ, ಇಸೆ ಖಾಲಿ ಆಗತ್ತು ನೀವು ನೀವು ಹಂಗೆ ಕೊಡ್ತಾನೆ ಗೊಬ್ಬರ. ಇವ ಎಲ್ಲಿ ಹಂಗೆ ಕೊಡ್ತಾರೆ ಸರ್? ಇಲ್ಲಿ ಕೇಳ್ರಿ, ಒಂದು ಚೀಲ DAP ರೇಟ್ ಐತಿ ಸರ್, ಭಾಳ ಒಂದು ಚೀಲ DAPಗೆ 3,800 ರೂಪಾಯಿ ಐತಿ. ಒಂದು ಚೀಲ DAP ಬರ್ಬೇಕಾದ್ರೆ ನಿಮ್ಗೆ ಎಷ್ಟು ಕೊಡ್ತೀವಿ? 1350 ನೋಡ್ರಿ. ಮತ್ತೆ ಒಂದು ಚೀಲಕ್ಕೆ 2,500 ರೂಪಾಯಿ ಸಬ್ಸಿಡಿ ಕೊಡ್ತದೆ ಭಾರತ ಸರ್ಕಾರ. ಹಿಂಗೆ ಸರ್ ನಿಮ್ಗೆ ಗೊತ್ತೈತಿ ನೋಡ್ರಿ. ತಿಳ್ಕೊಬೇಕೆಲ್ಲ, ಇವು ಭಾಳ ಕಾಸ್ಟ್ಲಿ ಐತಿ. ಅದಕ್ಕೆ ಹಾಕಕ್ಕೆ ಹೋಗ್ಬೇಡ್ರಿ, ಭಾಳ ಕಡಿಮೆ ಮಾಡಿ. ಒಣಮೆ ಸಾಯದಾಗ ಅರ್ಧ ಚೀಲ ಹಾಕ್ರಿ, ನೀರಾವರಿ ಅವ್ರು 1 ಚೀಲ ಇದೆ ಅರ್ಧ ಅಂತ ಹೇಳೋದು. ಸರ್ ನಿಮ್ಮ ನಂಬರ್ ಬರ್ಕೊಡ್ಬೇಕ್ರಿ ನನಗೆ. ಇದೇ ವೇಳೆಗೆ ರಸಗೊಬ್ಬರ ಖರೀದಿಸಲು ಬಂದ ರೈತರಿಗೆ ರಸಗೊಬ್ಬರಗಳ ಮಿತ ಬಳಕೆ ಮತ್ತು ಸಾವಯವ ಗೊಬ್ಬರದ ಮಹತ್ವ ತಿಳಿಸಿದರು. ಈ ಸಂದರ್ಭದಲ್ಲಿ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ರವಿ ವರಗನ್ ಅವರ ಸಹಾಯಕ ಕೃಷಿ ಅಧಿಕಾರಿ RB ದಾಸರ್ ಮತ್ತು ಆತ್ಮ ಸಿಬ್ಬಂದಿ ಉಮೇಶ್ ಯರಗಟ್ಟಿ ಹಾಜರಿದ್ದರು. ಪ್ರತಿನಿಧಿ ಬಸವರಾಜ್ ಶಾ ದಳವಾಯಿ, S9 TV. ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಕೋಕ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ.
ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. LKGಯಿಂದ 10ನೇ ತರಗತಿವರೆಗೆ ಈ ಕೂಡಲೇ ಸಂಪರ್ಕಿಸಿ. ನ್ಯಾಷನಲ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಿರಿಯಾಜ್ ಶೋರೂಮ್ ಹತ್ತಿರ, ಕ್ಲಬ್ ರೋಡ್, ಬೆಳಗಾವಿ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂಥನಿ ಗ್ರಾಮದಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಯಂಕಪ್ಪ ಎನ್ನುವ ವ್ಯಕ್ತಿ ಬೈಕ್ ಕಳ್ಳತನವಾದ ವಿಷಯಕ್ಕೆ ಸುರಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ದೂರಿನ ಅನ್ವಯ ಯಾದಗಿರಿ ಎಸ್ಪಿ ಸಿಬಿ ವೇದಮೂರ್ತಿಯವರ ಮಾರ್ಗದರ್ಶನದಲ್ಲಿ ಸಿಪಿಐ ಸುನಿಲ್ ಕುಮಾರ್ ಮೊಲಿಮನಿ ಮತ್ತು PSI ಕೃಷ್ಣ ಸುಬೇದಾರ್ ನೇತೃತ್ವದ ತಂಡ ತನಿಖೆ ನಡೆಸಿ ಇಂದು ಓರ್ವ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸುತ್ತಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ತಿಂತಣಿ ಗ್ರಾಮದಲ್ಲಿ ಕಳೆದ ಕೆಲ ದಿನಗಳಿಂದ ಯಂಕಪ್ಪ ಎನ್ನುವ ವ್ಯಕ್ತಿ ಬೈಕ್ ಕಳ್ಳತನದ ವಿಷಯಕ್ಕೆ ಸುರಪುರ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದರು. ದೂರಿನ ಅನ್ವಯ ಯಾದಗಿರಿ ಎಸ್ಪಿ ಸಿಬಿ ವೇದಮೂರ್ತಿ ಮಾರ್ಗದರ್ಶನದಲ್ಲಿ ಸಿಪಿಐ ಸುನಿಲ್ ಕುಮಾರ್ ಮೂಲಿಮನಿ ಮತ್ತು PSI ಕೃಷ್ಣ ಸುಬೇದಾರ ನೇತೃತ್ವದ ತಂಡ ತನಿಖೆ ನಡೆಸಿ ಇಂದು ಓರ್ವ ಆರೋಪಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಬಂಧಿತ ಆರೋಪಿಯಿಂದ ಸುಮಾರು 10 ಮೋಟಾರ್ ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು, ಸುಮಾರು ಅಂದಾಜು 5 ಲಕ್ಷ ಬೆಲೆ ಬಾಳುತ್ತವೆ ಎಂದು ಅಂದಾಜಿಸಲಾಗಿದೆ. ಬಂಧಿತ ಆರೋಪಿಯನ್ನು ದೇವದುರ್ಗ ತಾಲೂಕಿನ ಹನುಮಂತರಾಯ ತಂದೆ ರಾಮಣ್ಣ ಎಂದು ಗುರುತಿಸಲಾಗಿದೆ. ಬಂಧಿತ ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಪುರಸಭೆ JDS ಸದಸ್ಯರಾದ ಶಶಿಕಲಾ ಮನ್ನರು, ಗುಂಡಯ್ಯ ಸ್ವಾಮಿ ಅವರು ಮಾಜಿ ಶಾಸಕ ಹಾಗೂ ಹಟ್ಟಿ ಚಿನ್ನದಗಣಿ ಅಧ್ಯಕ್ಷ ಮಾನಪ್ಪ ವಜ್ಜಲ್ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾದರು. ವೇದಿಕೆಯ ಮೇಲೆ ಪುರಸಭೆಯ ಅಧ್ಯಕ್ಷರು, ಸದಸ್ಯರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪುರಸಭೆ JDS ಸದಸ್ಯರಾದ ಶಶಿಕಲಾ ಮನ್ನರು, ಗುಂಡಯ್ಯ ಸ್ವಾಮಿರವರು ಮಾಜಿ ಶಾಸಕ ಹಾಗೂ ಹಟ್ಟಿ ಚಿನ್ನದಗಣಿ ಅಧ್ಯಕ್ಷ ಮಾನಪ್ಪ ವಜ್ಜಲ್ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿದರು. ವೇದಿಕೆ ಮೇಲೆ ಪುರಸಭೆ ಅಧ್ಯಕ್ಷರು, ಸದಸ್ಯರು, ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ನರೇಂದ್ರ ಮೋದಿ ಅವರಿಗೆ, ಮಾನಪ್ಪ ವಜ್ಜಲ್ ಅವರಿಗೆ ಭಾರತ್ ಮಾತಾ ಕಿ. ಸಭೆಯನ್ನು ಕರೆದಿದ್ದೀವಿ. ತಾವೆಲ್ಲರೂ ಈ ಸಭೆಯಲ್ಲಿ ತಪ್ಪದೇ ಭಾಗವಹಿಸಿದಿರಿ. ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ವಿಚಾರಗಳನ್ನು ನಾವು ಹಂಚಿಕೊಳ್ಬೇಕಾಗತ್ತೆ. ನಮ್ಮ ಮಂಡಲ ಅಧ್ಯಕ್ಷರು ಹೇಳಿಬಿಟ್ರು, ಇಷ್ಟು ಸಾವಿರ ಓಟ್ಗಳಿಂದ MLA ಗೆಲ್ತೀವಿ, ಇಷ್ಟು ಸಾವಿರ ಓಟ್ಗಳಿಂದ ಇಷ್ಟು ಸೀಟ್ ಗೆಲ್ತೀವಿ ಅಂತ ಹೇಳಿಬಿಟ್ರು. ಕಲಾಸ್ ಗೆದ್ದಂಗೆ ನಾವು ಹಿಂಗೆ ಅಂದಂದೇ ಹೋದ ಸಲ ಸೋತಿರೋದು. 20,000 ಲೀಡ್ ಮೇಲೆ ಗೆಲ್ತೀವಿ, 30,000 ಲೀಡ್ ಮೇಲೆ ಗೆಲ್ತೀವಿ ಅಂದಾಗ ನಾವು ಸೋತಿರೋದು. ಸೋತ ಮೇಲೆ ಆದರೂ ನಮಗೆ ಇನ್ನೂ ಬುದ್ಧಿ ಬರಬೇಕಾಗಿತ್ತು, ಇನ್ನೂ ಬಂದಿಲ್ಲ ಅಂತ ಅನಿಸ್ತದೆ ಬಹುಶಃ. ನಾನು ಕೇಳಿ ಮಾಡಿ ಅದಕ್ಕಾಗಿ ನಿಮ್ಮಲ್ಲಿ ಮನವಿ ಮಾಡ್ಕೊತಿದ್ದೀನಿ, ಗೆದ್ದು ಬಿಟ್ಟಿವಿ ಅಂತಕ್ಕಂಥ ಶಬ್ದನ ಇನ್ನು ಮುಂದೆ ಯಾವಾಗಲೂ ನಮ್ಮ ಬಾಯಿಂದ ಬರಬಾರ್ದು. 6 ಸೀಟ್ ಗೆದ್ದು ಬಿಟ್ಟಿವಿ, 8 ಸೀಟ್ ಗೆದ್ದು ಬಿಟ್ಟಿವಿ, ತಾಲೂಕ್ ಪಂಚಾಯತಿ ಅಷ್ಟು ಗೆದ್ದು ಬಿಟ್ಟಿವಿ, ಅವು ಅಪ್ಪಿನ ತಟ್ಟೂ ನಮ್ಮ ಬಾಯಿಂದ ಬರಬಾರ್ದು. ನಮ್ಮ ಪ್ರಯತ್ನ ಹೆಂಗಿರ್ಬೇಕಂದ್ರೆ ನಮ್ಮ ಕ್ಷೇತ್ರದ ಅಭ್ಯರ್ಥಿಗಳನ್ನು ತಾಲೂಕ್ ಪಂಚಾಯತ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, MLA ಇರ್ಬೋದು. ಬಸವರಾಜ್ ಹುನೂರು, S9 TV, ಲಿಂಗಸಗೂರು. ದಿವಂಗತರಾದ ಸುಬೇದಾರ್ ಪದ್ಮಪ್ಪ ಹನುಮರೆಡ್ಡಿ ಅವರ ಮುಂದಿನ ಬಂಧುಗಳಿಗೆ 5 ಕರ್ನಾಟಕ ಹುಡುಗಿಯರು ಬೆಟಾಲಿಯನ್ NCC ಧಾರವಾಡ ಇವರಿಂದ ಸತ್ಕಾರ ಮತ್ತು ಸ್ಮರಣಿಕೆ ಹಸ್ತಾಂತರ ಮಾಡಲಾಯಿತು. 68ರ ಫೀಲ್ಡ್ ರೆಜಿಮೆಂಟ್ ಆರ್ಟಿಲರಿ ಸುಬೇದಾರ್ ಪದ್ಮಪ್ಪ ಹನುಮರೆಡ್ಡಿ ಅವರು 11 ಜುಲೈ 1963ರಂದು ಭಾರತೀಯ ಸೇನೆಗೆ ಸೇರ್ಪಡೆಯಾಗಿದ್ದರು. 68 ಫೀಲ್ಡ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದ್ರು. 1980ರಿಂದ 83ರವರೆಗೆ ನಡೆದ 3 ವರ್ಷಗಳ ಕಾಲ ಮೈಸೂರಿನ ಕರ್ನಾಟಕ ಬೆಟಾಲಿಯನ್ NCCಯಲ್ಲಿ ಬೋಧಕ ಹವಾಲ್ದಾರಾಗಿ ಕೂಡ ಅವರು ನೇಮಕಗೊಂಡು ಸೇವೆಯನ್ನ ಸಲ್ಲಿಸಿದ್ರು. ಸುಬೇದಾರ ದಿವಂಗತ ಪದ್ಮಪ್ಪ ಹನುಮರೆಡ್ಡಿಯವರ ಮುಂದಿನ ಬಂಧುಗಳಿಗೆ 5 ಕರ್ನಾಟಕ ಹುಡುಗಿಯರು ಬಟಾಲಿಯನ್ NCC ಧಾರವಾಡ ಇವರಿಂದ ಸತ್ಕಾರ ಹಾಗೂ ಸ್ಮರಣಿಕೆ ಹಸ್ತಾಂತರ. ಆಪರೇಷನ್ ಪವನ್ 1987ರಲ್ಲಿ ಭಾರತೀಯ ಶಾಂತಿ ಪಾಲನಾ ಪಡೆ ಶ್ರೀಲಂಕಾದ ಜಾಫ್ನಾ ಪೆನಿನ್ಸುಲಾವನ್ನು ಲಿಬರೇಷನ್ ಟೈಗರ್ಸ್ ಆಫ್ ತಮಿಳು ಈಲಂನಿಂದ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಕೈಗೊಂಡ ಮಿಲಿಟರಿ ಕಾರ್ಯಾಚರಣೆಯಾಗಿದೆ. ಈ ಕಾರ್ಯಾಚರಣೆಯು ಯಶಸ್ವಿಯಾಯಿತು ಮತ್ತು ಭಾರತೀಯ ಸೇನೆಯು ಬಹಳ ದೊಡ್ಡ ಗುರುತು ಮಾಡಿದೆ. ವಿಶ್ವ ಭೂಪಟದಲ್ಲಿ ವಿದೇಶಿ ತೀರದಲ್ಲಿ ಮಿಲಿಟರಿ ಕಾರ್ಯಾಚರಣೆಗಳನ್ನು ನಡೆಸುವವರಿಗೆ ಭಾರತೀಯ ಸೇನೆಯು 1200 ಭಾರತೀಯ ಸೇನಾ ಸಿಬ್ಬಂದಿಯನ್ನು ಕಳೆದುಕೊಂಡಿತು.
68 ಫೀಲ್ಡ್ ರೆಜಿಮೆಂಟ್ನ ಸುಬೇದಾರ ಪದ್ಮಪ್ಪ ಹನುಮಾರೆಡ್ಡಿ ಅವರು 11 ಜುಲೈ 1963ರಂದು ಭಾರತೀಯ ಸೇನೆಗೆ ಸೇರಿಕೊಂಡರು ಮತ್ತು 68 ಫೀಲ್ಡ್ ರೆಜಿಮೆಂಟ್ನಲ್ಲಿ ಸೇವೆ ಸಲ್ಲಿಸಿದರು. 1980-1983ರ ನಡುವೆ 3 ವರ್ಷಗಳ ಕಾಲ ಮೈಸೂರಿನ ಕರ್ನಾಟಕ ಬೆಟಾಲಿಯನ್ ಎನ್ಸಿಸಿಯಲ್ಲಿ ಬೋಧಕ ಹವಾಲ್ದಾರಾಗಿ ನೇಮಕಗೊಂಡರು. ಸುಬೇದಾರ್ ಪದ್ಮಪ್ಪ ಹನುಮಾರೆಡ್ಡಿ ಅವರು ಭಾರತೀಯ ಶಾಂತಿ ಪಾಲನಾ ಪಡೆಯಲ್ಲಿ ಸೇವೆ ಸಲ್ಲಿಸುತ್ತಿರುವಾಗ ಆಪರೇಷನ್ ಪವನ್ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಮತ್ತು ಶ್ಲಾಘನೀಯವಾಗಿ ಕಾರ್ಯನಿರ್ವಹಿಸಿದರು. ಈ ಕಾರ್ಯಾಚರಣೆಯಲ್ಲಿ 9 ಡಿಸೆಂಬರ್ 1987ರಂದು ಸುಬೇದಾರ್ ಪದ್ಮಪ್ಪ ಹನುಮಾರೆಡ್ಡಿ ಹುತಾತ್ಮರಾದರು. ಅವರ ತಂದೆ ಭೀಮಪ್ಪ ಹನುಮಾರೆಡ್ಡಿ ಸ್ವತಂತ್ರ ಹೋರಾಟಗಾರರಾಗಿದ್ದರು. ಸುಬೇದಾರ್ ಪದ್ಮಪ್ಪ ಹನುಮಾರೆಡ್ಡಿಯವರ ಕಿರಿಯ ಸಹೋದರ ಕೂಡ ಭಾರತೀಯ ಸೇನೆಯಲ್ಲಿ ಅಶ್ವದಳದಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಸುಬೇದಾರ್ ಪದ್ಮಪ್ಪ ಹನುಮಾರೆಡ್ಡಿ ಅವರು ಆ ಸಮಯದಲ್ಲಿ ತಮ್ಮ 25 ವರ್ಷಗಳ ಸೇವೆಯನ್ನು ಪೂರ್ಣಗೊಳಿಸಿದ್ದರು. ವೀರ ಪದ್ಮಪ್ಪ ಹನುಮಾರೆಡ್ಡಿ ಅವರು ಕರ್ನಾಟಕದ ಧಾರವಾಡ ತಾಲೂಕಿನ ಕೊಟಭಾಗಿ ಗ್ರಾಮಕ್ಕೆ ಸೇರಿದವರು. ಅವರು ತಮ್ಮ ಪತ್ನಿ ಶ್ರೀಮತಿ ಸಾವಿತ್ರಿ ದೇವಿ ಅವರ ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿಯನ್ನು ವಹಿಸಿಕೊಂಡರು. ಮಾಸ್ಟರ್ ಸಂತೋಷ್ ಮತ್ತು ಕುಮಾರಿ ಪ್ರತಿಭಾ ಇಬ್ಬರೂ ಕೇಂದ್ರೀಯ ವಿದ್ಯಾಲಯದಲ್ಲಿ ಓದಿದ್ದಾರೆ. ಅವರು ತಮ್ಮ ತಂದೆಯ ಪರಮ ತ್ಯಾಗಕ್ಕೆ ಗೌರವ ಸಲ್ಲಿಸುವುದನ್ನು ಸವಾಲಾಗಿ ಮತ್ತು ಜವಾಬ್ದಾರಿಯಾಗಿ ತೆಗೆದುಕೊಂಡಿದ್ದಾರೆ. ಡಾಕ್ಟರ್ ಸಂತೋಷ್ ಶ್ರೀಮತಿ ಪ್ರತಿಭಾ ಅವರನ್ನು ವಿವಾಹವಾದರು. ಡಾಕ್ಟರ್ ಸಂತೋಷ್ ಹುಬ್ಬಳ್ಳಿಯ ಕಿಮ್ಸ್ನ ಫೊರೆನಿಕ್ಸ್ ಮೆಡಿಸಿನ್ ವಿಭಾಗದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸ ಮಾಡುತ್ತಿದ್ದಾರೆ. ಭಾರತದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ದಾಮೋದರ ದಾಸ ಮೋದಿಜಿಯವರಿಂದ ಆಜಾದಿ ಕಾ ಅಮೃತ ಮಹೋತ್ಸವದ ಒಂದು ವಿಷಯವಾದ ಶಹೀದೋಂಕೋ ಶತ್ ನಮನ್ ಅಡಿಯಲ್ಲಿ ಸ್ಮರಣಿಕೆಯನ್ನು ಶ್ರೀಮತಿ ಸಾವಿತ್ರಿ ದೇವಿ ಅವರಿಗೆ ನೀಡಲಾಯಿತು. ಇದರಲ್ಲಿ ಕೆಡೆಟ್ಗಳು, ಎಎನ್ಒ ಮತ್ತು 5 ಕರ್ನಾಟಕದ ಬಾಲಕಿಯರು, ಬೆಟಾಲಿಯನ್ ಎನ್ಸಿಸಿ ಎಲ್ಲ ಸಿಬ್ಬಂದಿಗಳು ಶ್ರೀಮತಿ ಸಾವಿತ್ರಿ ದೇವಿ ಮತ್ತು ಅವರ ಮಗ ಡಾಕ್ಟರ್ ಸಂತೋಷ್ ಅವರನ್ನು 3 ಜೂನ್ 2022ರಂದು 5 ಕರ್ನಾಟಕ ಗರ್ಲ್ಸ್ ಬೆಟಾಲಿಯನ್ ಎನ್ಸಿಸಿ ಧಾರವಾಡದಲ್ಲಿ ಭೇಟಿಯಾಗಿ ಗೌರವಿಸಿದರು. ಎನ್ಸಿಸಿ ಬೆಟಾಲಿಯನ್ ಕಮಾಂಡಿಂಗ್ ಆಫೀಸರ್ ಕರ್ನಲ್ ಜೆಪಿ ಮಿಶ್ರಾ, ಆಡಳಿತಾಧಿಕಾರಿ ಮೇಜರ್ ಮುಥೇರಾ, ಜಮಾಲ ಸುಬೇದಾರ್, ಮೇಜರ್ ಸುಕಾರಾಮ್, ಎನ್ಸಿಸಿ ಅಧಿಕಾರಿ ವಿದ್ಯಾ ರಾಯ್ಕರ್ ಸೇರಿದಂತೆ ಎನ್ಸಿಸಿ ಬಟಾಲಿಯನ್ ಸಿಬ್ಬಂದಿಗಳು ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕೆಡೆಟ್ಗಳು ಉಪಸ್ಥಿತರಿದ್ದರು. ವರದಿಗಾರ ವಿನಾಯಕ್ ಕಂಚಕರ, S9 TV. ಮಲೇಷಿಯಾದ ಐಫೋನ್ ಸಿಟಿಯಲ್ಲಿ ಆಯೋಜನೆ ಮಾಡಲಾಗಿದ್ದ 18ನೇ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಧಾರವಾಡದ ಆದಿತ್ಯ ಸೊಲ್ಲಾಪುರ ಬ್ಯಾಕ್ ಬೆಲ್ಟ್ ಪ್ರಥಮ ಸ್ಥಾನದಲ್ಲಿ ಗೆದ್ದಿದ್ದು, ಉತ್ಸವ ಶೆಟ್ಟಿ ಬಣ್ಣದ ಬೆಲ್ಟ್ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದುಕೊಂಡಿದ್ದಾರೆ. JSS ಕಬ್ಬೂರು ತಾಂತ್ರಿಕ ವಿಶ್ವವಿದ್ಯಾಲಯದಲ್ಲಿ ಇಬ್ಬರು ಕೊನೆಯ ವರ್ಷದಲ್ಲಿ ಆಟೋಮೊಬೈಲ್ ವ್ಯಾಸಂಗ ಮಾಡ್ತಾ ಇರೋ ವಿದ್ಯಾರ್ಥಿಗಳಾಗಿದ್ದಾರೆ. ಮಲೇಷಿಯಾದ ಐಫೋನ್ ಸಿಟಿಯಲ್ಲಿ ಆಯೋಜಿಸಿದ್ದ 18ನೇ ಅಂತಾರಾಷ್ಟ್ರೀಯ ಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಧಾರವಾಡದ ಆದಿತ್ಯ ಸೊಲ್ಲಾಪುರ ಬ್ಯಾಕ್ ಬೆಲ್ಟ್ ಪ್ರಥಮ ಸ್ಥಾನದಲ್ಲಿ ಗೆದ್ದಿದ್ದು, ಉತ್ಸವ ಶೆಟ್ಟಿ ಬಣದ ಬೆಲ್ಟ್ನ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ ಪಡೆದರು. JSS ಕಬ್ಬೂರ ತಾಂತ್ರಿಕ ವಿದ್ಯಾಲಯದಲ್ಲಿ ಇಬ್ಬರು ಕೊನೆಯ ವರ್ಷದಲ್ಲಿ ಆಟೋಮೊಬೈಲ್ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಾಗಿದ್ದಾರೆ. ಇವರ ಮಾರ್ಗದರ್ಶಕ ಹಾಗೂ ಗುರುಗಳು ರಮೇಶ್ ಸೋಲಾಪುರ ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ವರದಿಗಾರ ವಿನಾಯಕ್ ಕಂಚಿಕರ, S9 TV. ಇವಿಷ್ಟು ಈ ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV. ಸುದ್ದಿ ನಿಮ್ಮಿಂದ, ಸದ್ದು ನಮ್ಮಿಂದ. ಹುಕ್ಕೇರಿ ತಾಲೂಕಿನ ಯಲಿಮುನ್ನೋಳಿ ಗೇಟ್ ಬಳಿ ಹೊಸ ಆಡಳಿತ ಮಂಡಳಿಯೊಂದಿಗೆ ಪ್ರಾರಂಭಗೊಂಡ ಅತ್ಯಾಧುನಿಕ ಸೌಕರ್ಯವುಳ್ಳ ಬಾಪೂಜಿ PU ಕಾಲೇಜಿನಲ್ಲಿ ಕಲಾ, ವಾಣಿಜ್ಯ ಹಾಗೂ ವಿಜ್ಞಾನ ವಿದ್ಯಾರ್ಥಿಗಳಿಗೆ ಪ್ರವೇಶಗಳು ಪ್ರಾರಂಭಗೊಂಡಿವೆ. ಅತಿ ಬಡ ಮತ್ತು ಪ್ರತಿಭಾವಂತ 50 ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನೀಡುವ ಗುರಿಯನ್ನು ಹೊಂದಿದ್ದು, ಉಚಿತ ಪ್ರವೇಶಕ್ಕಾಗಿ ಪ್ರವೇಶಾತಿ ಪರೀಕ್ಷೆಯನ್ನು ಬಾಪೂಜಿ ಕಾಲೇಜು, ಮಸರಗುಪ್ಪಿ, ಯಲಿಮುನ್ನೋಳಿ ಗೇಟ್, ಹುಕ್ಕೇರಿಯಲ್ಲಿ ನಡೆಸಲಾಗುತ್ತಿದೆ. ಆಸಕ್ತಿಯುಳ್ಳ ವಿದ್ಯಾರ್ಥಿಗಳು ತಮ್ಮ ಹೆಸರನ್ನು ನೋಂದಾಯಿಸಲು ಕೋರಿದೆ. Hello everyone, I am Mr. Ganpati Patil, one of the director from Bapuji Education Society. I am based in New Zealand. We are a new team coming up with a new school, that is Sri Bapuji International School, and also Sri Bapuji Independent PU College at Ilimanoli Gate, Masarguppi, Hukkeri. I would like to tell all rural students to take this opportunity. We are conducting a CET exam at our campus. Forms will be available at campus. Those students passed with the top 50 students will be selected for free education, and that education will be given by our sponsors. So I would like to tell all students to take this opportunity and participate in this exam. Also, those students coming up
above 200, those students will be giving at affordable school fee pricing, and also a very good quality education. Our school has provided previously a very good quality education as well as cultural sound education. So we are looking forward to provide quality education at international level. So all take this opportunity and join us. Thank you. ಬಾಪೂಜಿ ಇಂಟರ್ನ್ಯಾಷನಲ್ ಸ್ಕೂಲ್ ಆ್ಯಂಡ್ ಬಾಪೂಜಿ ಇಂಡಿಪೆಂಡೆಂಟ್ PU ಕಾಲೇಜ್, ಎಲೆಮುನ್ನೋಳಿ ಗೇಟ್, ಮಸರಗುಪ್ಪಿ, ಹುಕ್ಕೇರಿ. ಈ ಹಿಂದೆ ಇವರು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ, ಸಾಂಸ್ಕೃತಿಕ ಹಾಗೂ ಎಲ್ಲ ರಂಗಗಳಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಕೊಟ್ಟಿದ್ರು. ಈಗ ಮತ್ತೆ ಆ ಸಂಸ್ಥೆಯು ಹೊಸ ಹುಮ್ಮಸ್ಸಿನೊಂದಿಗೆ, ಹೊಸ ಆಡಳಿತದೊಂದಿಗೆ ನಿಮ್ಮ ಮುಂದೆ CBSE 1 to 10 ಆ್ಯಂಡ್ PUC ಫಸ್ಟ್ ಇಯರ್ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಈ ಒಂದು ರಂಗಗಳಲ್ಲಿ ಮತ್ತೆ ಶಿಕ್ಷಣವನ್ನು ಗುಣಮಟ್ಟಕ್ಕೆ ತರಲು ಎಲ್ಲ ಆಡಳಿತ ಮಂಡಳಿಯವರು ಸತತ ಪ್ರಯತ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲಿ ಇಂಥ ಒಂದು ಒಳ್ಳೆಯ ಭವ್ಯ ಸ್ಕೂಲು, ಒಂದು ಸುಂದರ ಪರಿಸರವುಳ್ಳ ಸ್ಕೂಲು ಆ ಭಾಗದಲ್ಲಿ ಬರಾಕತ್ತೈತೆ ಅಂತ ಹೇಳಿ ನಮಗೂ ತುಂಬಾ ಖುಷಿ ಇದೆ. ಈ ಒಂದು ಶೈಕ್ಷಣಿಕ ವರ್ಷ 2022-23ರ ಈ PUC ಫಸ್ಟ್ ಇಯರ್ ಅಡ್ಮಿಷನ್ಸ್ ನಮ್ಮ ಸ್ಟಾರ್ಟ್ ಆಗಿದಾವ. ಯಾರು ವಿದ್ಯಾರ್ಥಿಗಳು ತಮ್ಮ 10ನೇ ಪರೀಕ್ಷೆ ತೆರಗಡೆಯಾದ ವಿದ್ಯಾರ್ಥಿಗಳು PUC ಫಸ್ಟ್ ಇಯರ್ ಅಡ್ಮಿಷನ್ಗಾಗಿ ನಮ್ಮಲ್ಲಿ ಒಂದು ಸುವರ್ಣ ಅವಕಾಶ ಹಾಗೂ ಒಂದು ಒಳ್ಳೆಯ ಸಂದೇಶ ಒಂದು ಹೇಳಕ್ಕೆ ನಿಮ್ಮಲ್ಲಿ ಇಚ್ಛೆ ಪಡ್ತೀನಿ. ನಾವು ಪ್ರತಿಭಾವಂತ 50 ವಿದ್ಯಾರ್ಥಿಗಳಿಗೆ ಉಚಿತವಾಗಿ PUC ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರ್ ಶಿಕ್ಷಣವನ್ನು ನಿಮ್ಗೆ ಉಚಿತವಾಗಿ ಕೊಡಲಿಕ್ಕೆ ನಮ್ಮಲ್ಲಿ 10 ಮಂದಿ ದಾನಿಗಳು 5 ವಿದ್ಯಾರ್ಥಿಗಳನ್ನು ಅಡಾಪ್ಟ್ ಮಾಡಿ ಆ ಎಲ್ಲ 50 ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ 2 ವರ್ಷ ಶಿಕ್ಷಣ ಕೊಡ್ಬೇಕಂತೇಳಿ ಒಂದು ಒಳ್ಳೆಯ ಏಮ್ದಿಂದ, ಒಳ್ಳೆಯ ಒಂದು ಅಭಿಪ್ರಾಯದಿಂದ ಈ ವರ್ಷ ನಾವು ಸ್ಕೂಲ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಅದಕ್ಕೆ CET ಎಕ್ಸಾಮ್ ಕಂಡಕ್ಟ್ ಮಾಡಿದ್ದೀವಿ. ನಾವು ನಮ್ಮ ಸ್ಕೂಲ್ ಕ್ಯಾಂಪಸ್ ಅಲ್ಲಿ CET ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದಕ್ಕೆ CET ಎಕ್ಸಾಮ್ಸ್ಗೆ ಭಾಗದ ನಮ್ಮ ಸ್ಕೂಲಿನ ಸುತ್ತಮುತ್ತಲ ಭಾಗದ ಎಲ್ಲ ವಿದ್ಯಾರ್ಥಿಗಳು ಎಕ್ಸಾಮ್ಗೆ ಅಟೆಂಡ್ ಆಗಿ ನಿಮ್ಮ ಪ್ರತಿಭೆ ತೋರಿಸಿ ಅದರ ಸದುಪಯೋಗ ಪಡ್ಕೋಬೇಕಾಗಿ ನಾನು ಶಾಲೆಯ ಸೆಕ್ರೆಟರಿಯಾಗಿ ತಮ್ಮಲ್ಲಿ ಕೇಳ್ಕೊಳ್ಳೋಕ್ಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ, ನನ್ನ ಹೆಸರು ಪ್ರವೀಣ್ ಎಸ್ ಪಾಟೀಲ್ ಅಂತ, ಬಾಪೂಜಿ ಇಂಡಿಪೆಂಡೆಂಟ್ PU ಕಾಲೇಜಿನ ಒಬ್ಬ ಡೈರೆಕ್ಟರ್. ನಾವು ನಿಮ್ಮ ಭಾಗದಲ್ಲಿ ಹುಕ್ಕೇರಿಯ ಹೊರೆ ವಲಯದಲ್ಲಿ ಬಾಪೂಜಿ PU ಕಾಲೇಜ್, ಇಂಡಿಪೆಂಡೆಂಟ್ PU ಕಾಲೇಜನ್ನು ನಾವು ಸ್ಟಾರ್ಟ್ ಮಾಡಿರುವಂಥದ್ದು. ಈ ಕಾಲೇಜ್ ನಿಮಗೆ ನಾನು ಇವತ್ತು ಹೇಳ್ತಾ ಇರೋ ವಿಷಯ ತುಂಬ ಇಂಪಾರ್ಟೆಂಟ್ ಆಗಿದೆ. ನಮ್ಮ ಕಾಲೇಜು ಬಂದು ಸುಸಜ್ಜಿತವಾದ ಕಟ್ಟಡ, ಸೆಕೆಂಡ್ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಉತ್ತಮವಾದಂಥ ಲ್ಯಾಬೊರೇಟರಿ ಮತ್ತು ಲೈಬ್ರರಿಯನ್ನು ಉಳ್ಳಂಥ ಒಂದು ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಹೊಂದಿರುವಂಥ ಕಾಲೇಜ್ ಆಗಿದೆ. ನಾವು ಇಲ್ಲಿ ಬೇರೆ ಕಾಲೇಜ್ಗಿಂತ ನಮ್ಮ ಕಾಲೇಜಲ್ಲಿ ತುಂಬ ಡಿಫ್ರೆಂಟ್ ಆಗಿ ನಾವು ಪ್ರೋಗ್ರಾಮ್ಸನ್ನು ನಾವು ಮಾಡ್ತಾ ಇರೋದು PU ಮಕ್ಕಳಿಗೆ. ಏನಪ್ಪಾ ಅಂತಂದರೆ ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಮೂರನ್ನು ಕೂಡ ಇಂಟಿಗ್ರೇಟ್ ಮಾಡಿರುವಂಥದ್ದು. ಇದು ಫಸ್ಟ್ ಟೈಮ್ ಇನ್ ಕರ್ನಾಟಕನ ನೀವು ಅನ್ಕೋಬಹುದು. ಅದನ್ನು ನಾರ್ತ್ ಕರ್ನಾಟಕದಲ್ಲಂತೂ ದಿಸ್ ಶೋ ಶಾರ್ಟ್ ಫಸ್ಟ್ ಟೈಮ್. ಸೈನ್ಸ್ಗೆ ತುಂಬಷ್ಟು ನಮಗೆ ಇಂಟಿಗ್ರೇಟ್ PU ಕಾಲೇಜ್ ಸಿಗುತ್ತೆ, ಬಟ್ ಕಾಮರ್ಸ್ ಮತ್ತು ಆರ್ಟ್ಸಿಗೆ ಇರೋದಿಲ್ಲ. ಸೈನ್ಸಲ್ಲಿ ಬಂದಾಗ ನಾವು ಇಂಟಿಗ್ರೇಟ್ ಯಾವ ಥರ ಮಾಡಿದ್ದೀವಿ ಅಂತಂದರೆ ಮಕ್ಕಳಿಗೆ ಅವರ ಒಂದು ಕರಿಕ್ಯುಲಮ್ ಜೊತೆಗೆ JEE, ನೀಟ್ ಮತ್ತು ಕಾಮಿಡಿಕೆ ಇದರ ಒಂದು ಪ್ರಿಪ್ರೇಷನ್ ಆಗಿರ್ಬೋದು. ಕಾಮರ್ಸಿಗೆ ಅಂತ ಬಂದಾಗ ಕ್ಯಾಟ್ ಎಕ್ಸಾಮ್, ಮ್ಯಾಟ್ ಎಕ್ಸಾಮ್, CA ಎಕ್ಸಾಮ್ ಮತ್ತು CS ಎಕ್ಸಾಮ್ಗಳ ಪ್ರಿಪ್ರೇಷನ್ ಆಗಿರ್ಬೋದು. ಆರ್ಟ್ಸ್ ಅಂತ ಬಂದಾಗ UPSC, KPSC, SSC, SSB ಈ ಎಕ್ಸಾಮ್ಸ್ಗಳ ಪ್ರಿಪ್ರೇಷನ್ ಆಗಿರ್ಬೋದು. ಮಾರ್ನಿಂಗ್ ಇಂದ ಆಫ್ಟರ್ನೂನ್ ವರೆಗೂ ಆ ಮಕ್ಕಳಿಗೆ ನಮ್ಮ ಸ್ಕೂಲ್ ಕರಿಕ್ಯುಲಮ್, ನಮ್ಮ ಕಾಲೇಜಲ್ಲಿ ಏನು ಪಠ್ಯಕ್ರಮ ಬರುತ್ತೋ ಆ ಕರಿಕ್ಯುಲಮ್ ಅನ್ನು ನಾವು ಮಾಡಿಸುವಂಥದ್ದು. ಮಧ್ಯಾಹ್ನದಿಂದ ಈವ್ನಿಂಗ್ ವರೆಗೂ ಆ ಮಕ್ಕಳಿಗೆ ಅಡಿಷನಲ್ ಆಗಿ ಪ್ರೋಗ್ರಾಮ್ ನಾವೇನು ಮಾಡಬೇಕಾಗಿದೆಯೋ ಅಂದರೆ ಈ ಇಂಟಿಗ್ರೇಟೆಡ್ ಅಲ್ಲಿ ನಾವೇನು ನಾನು ಇಷ್ಟವರೆಗೂ ಕೋರ್ಸ್ ಅದನ್ನು ಆ ಜಾಬ್ ಅದು ಓರಿಯೆಂಟೆಡ್ ಆಗಿರ್ಬೋದು ಅಥವಾ ಕೋರ್ಸ್ ಆಗಿರ್ಬೋದು ಅದರ ಒಂದು ನಾವು ಮಕ್ಕಳಿಗೆ ಇಲ್ಲಿ ಎಜುಕೇಶನ್ ಕೊಡ್ತಾ ಇರುವಂಥದ್ದು. ದಿಸ್ ಇಸ್ ಮೇ ಬಿ ಫಸ್ಟ್ ಟೈಮ್ ಇನ್ ನಾರ್ತ್ ಕರ್ನಾಟಕ. ಈ ಥರವಾದಂಥ ಒಂದು ಕಾರ್ಯಕ್ರಮ ನೀವೆಲ್ಲರೂ ಸದುಪಯೋಗ ಪಡಿಬೇಕು. ಮಕ್ಕಳನ್ನ ಒಂದು ಉಜ್ವಲ ಭವಿಷ್ಯಕ್ಕೆ ಅವರನ್ನ ಇವತ್ತಿಂದನೇ PU ಫಸ್ಟ್ ಇಂದನೇ ಅವರಿಗೆ ಈ ಒಂದು ಶಿಲ್ಪಿ ಆಗಲಿಕ್ಕೆ ಒಂದು ಒಳ್ಳೆ ಫೌಂಡೇಶನ್ ನೀವು ಮಾಡಬೇಕು ಅಂತ ಹೇಳೋದ್ರ ಮೂಲಕ ನಾನು ನೀವೆಲ್ಲರೂ ಕೂಡ ನಮ್ಮ ಶಾಲೆಗೆ ಒಂದ್ಸಲ ವಿಸಿಟ್ ಮಾಡಿ, ನಮ್ಮ ಕಾಲೇಜ್ನ ಒಂದ್ಸಲ ವಿಸಿಟ್ ಮಾಡಿ ನೋಡಿಬಿಟ್ಟು ಆ ಇನ್ಫ್ರಾಸ್ಟ್ರಕ್ಚರನ್ನು ನೋಡಿ, ನಮ್ಮ ಎಜುಕೇಷನ್ ಫೆಸಿಲಿಟಿಯನ್ನು ನೋಡಿ ಎಲ್ಲರೂ ತಮ್ಮ ಒಂದು PU ಕಾಲೇಜಿಗೆ ಅಡ್ಮಿಷನ್ ತಗೋಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9900968052 ಮತ್ತು 8277155253.